ಅಂದರೆ ಆ ಪ್ರಾಣಿಲಿರುವಂಥ ಸ್ವಭಾವ ಇವರಲ್ಲಿ ಇರೋದ್ರಿಂದ ವರ್ಣಿಸಿ ಹೋಲಿಸಿ ಬೈಯೋದನ್ನು ನಾವು ನೋಡಿದ್ದೇವೆ. ಈಗ ಇವ್ರಿಗೆ ಸರ್ಪ ಜಾತಿಯವರು ಅಂತ ಹೇಳ್ತಾನೆ ಅಂತಂದರೆ ಹಾವಿಗೆ ಎರಡು ನಾಲಿಗೆ ಇರುತ್ತೆ, ಹಾವಿಗೆ ಎರಡು ನಾಲಿಗೆ ಇರುತ್ತೆ. ಈ ಮನುಷ್ಯನಲ್ಲಿ ಏನಂದರೆ ಎರಡು ನಾಲಿಗೆ ಸ್ವಭಾವ, ಅಂದರೆ ವಿಷದ ಸ್ವಭಾವ. ಪ್ರಾಮುಖ್ಯವಾಗಿ ಹೇಳ್ಬೇಕಂದ್ರೆ ವಿಷ. ಬಾಯಿ ತೆಗೆದ್ರೆ ಇನ್ನೊಬ್ಬನ ಶಪಿಸುವಂಥ ವಿಷ, ಬಾಯಿ ತೆಗೆದ್ರೆ ಇನ್ನೊಬ್ಬನನ್ನ ಚಾಡಿ ಮಾತನ್ನು ಹೇಳುವಂಥ ಸ್ವಭಾವಗಳು, ಮತ್ತೊಬ್ಬನನ್ನು ಹೊಡೆಯುವಂಥದ್ದು, ಕೊಲ್ಲುವಂಥದ್ದು. ಇದೆಲ್ಲ ಯಾರ್ದು ಸ್ವಭಾವ ಅಂತಂದರೆ ಸೈತಾನನ ಸ್ವಭಾವ. ಇವ್ರ ಮಕ್ಕಳು ಅಂದರೆ ಅವರ ಗುಣಲಕ್ಷಣ ಉಳ್ಳವರು. ನಿಮ್ಮ ತಂದೆ ಇಂಥ ಸ್ವಭಾವ ಉಳ್ಳವನು ಅಂದರೆ ನಿಮ್ಮ ತಂದೆ ಸೈತಾನನಾಗಿದ್ದಾನೆ. ಅಂದರೆ ದೈಹಿಕವಾಗಿ ಅಲ್ಲ, ಆತ್ಮಿಕವಾಗಿ ದೇಹದಿಂದ ಸರ್ಪದಿಂದ ಹುಟ್ಟಿದವರ ಸಂತಾನ ಅಂತ ಇದ್ರ ಉದಾಹರಣೆ ಅಲ್ಲ ಪ್ರೇರೆ. ಇದ್ರ ಉದಾಹರಣೆ ಏನಾಗಿದೆ ಅಂದರೆ ಅವನ ಗುಣವುಳ್ಳವರು, ಸೈತಾನನ ಗುಣವುಳ್ಳವರೇ ನೀವು. ನಿಮ್ಮ ಮನಸ್ಸು ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದೆ. ಅದು ಮುಂದೆ ಒಂದು ದಿವಸ ದೇವರ ಭಯಂಕರವಾದ ರೌದ್ರ ಕೋಪ ನಿಮ್ಮ ಮೇಲೆ ಬರೋದಕ್ಕೆ ಹೋಗ್ತಾ ಇದೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿಮಗೆ ಉಪದೇಶ ಮಾಡೋದ್ರಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗತ್ತಾ ದೇವರ ಕೈಯಲ್ಲಿ? ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಬೀಳುವುದು ಭಯಂಕರ ಅಂತ ದೇವರ ವಾಕ್ಯ ಹೇಳಿರುವಾಗ ಇದರಿಂದ ನಿಮ್ಮ ಕೈಯಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗತ್ತಾ? ಈ ದೇವರ ಶಕ್ತಿಯಿಂದ, ದೇವರ ಒಂದು ಭಯಂಕರವಾದ ದಿನಗಳಲ್ಲಿ ನಿಮಗೆ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಶಕ್ತಿ ಇದೆಯಾ? ಎಲ್ಲೋಗ್ತೀರಾ ಪ್ರೇಮ? ದಾವಿದನ್ನು ಹೇಳ್ತಾನಂದರೆ, ಎಲ್ಲಿ ಅಡ್ಕೊಳ್ಳಿ ದೇವರೇ ನಿನ್ನನ್ನು ನಾನು ತಪ್ಪಿಸ್ಕೊಂಡು, ನಿನ್ನ ಹಸ್ತದಿಂದ ನಾನು ತಪ್ಪಿಸ್ಕೊಂಡು ಎಲ್ಲೋಗ್ಲಿ? ಪಾತಾಳದಲ್ಲಿ ಅಡ್ಕೊಳ್ಳ, ಇಲ್ಲ ಭೂಮಿಯ ಕೆಳಗಡೆ ಅಡ್ಕೊಳ್ಳ? ಎಲ್ಲಿ ಹೋದರೂ ನಿನ್ನ ಹಸ್ತವು ನನ್ನನ್ನು ಬಿಡೋದಿಲ್ಲ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಹಸ್ತವು, ಆ ಕೈಗಳು ನಮ್ಮ ಕೈ ಶುದ್ಧ ಇಲ್ಲ. ಅದು ಪ್ರೇರೆ ಕೆಲವರು ಹೇಳ್ತಾರೆ ಕಾನೂನಿನ ಕೈ ಬಹಳ ದೊಡ್ಡದು ಅಂತ. ದೇವರ ಕೈ ಅದರ ಅಪ್ಪನಂಥದ್ದು. ಕಾನೂನಿನ ಕೈ ಒಂದು ವೇಳೆ ವಿಲನ್ಗಳ ಹತ್ರ ಹೋಗುತ್ತೆ ಅನ್ನೋ ಗೊತ್ತಿಲ್ಲ. ದೇವರ ಕೈ ಮಾತ್ರ ಪ್ರತಿಯೊಬ್ಬರ ಕುತ್ತಿಗೆ ಮೇಲೆ ಇರುತ್ತೆ. ಪಶ್ಚಾತ್ತಾಪ ಪಡಲಿಲ್ಲ ಅಂದರೆ ಖಂಡಿತ ಅಮುಕ್ತಾರೆ ದೇವರು, ಅಮ್ಕಿ ಸಾಯಿಸ್ತಾರೆ ದೇವರೇ. ಆದುದರ ಪ್ರಿಯ ನಾವು ಅರ್ಥ ಮಾಡ್ಕೋಬೇಕಾದಂಥ ಸನ್ನಿವೇಶಗಳು ಏನು ಅಂತಂದರೆ, ಎಲೆ ಸರ್ಪ ಜಾತಿಯ ಬರೀ ದೇವರ ಕೋಪದಿಂದ ನಾವು ತಪ್ಪಿಸ್ಕೊಳ್ಬೇಕಂದ್ರೆ ಒಂದು ಮಾರ್ಗ ಇದೆ. ದೇವರ ಕೋಪಕ್ಕೆ ಗುರಿಯಾಗಬಾರ್ದು ಅಂದರೆ ನಾವು ಏನಾಗಿರ್ಬೇಕು? ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮನ್ನು ನಾವು ಸರೆಂಡರ್ ಆದಂಗೆ. ಈ ಲೋಕದಲ್ಲಿ ಕೊಲೆ ಮುಂತಾದದನ್ನು ಮಾಡಿ ಸರೆಂಡರ್ ಆದರೆ ಗಲ್ಲು ಶಿಕ್ಷೆ ಸಿಗ್ಬೋದು. ದೇವರ ಮುಂದೆ ಸರೆಂಡರ್ ಆದರೆ ಮತ್ತೊಂದು ಜೀವನ ದೇವರು ಕೊಡ್ತಾರೆ. ಯಾಕಂದರೆ ದೇವರು ನಮ್ಮ ತಂದೆ ಆಗಿದ್ದಾರೆ, ಆತನು ಪರಮಾತ್ಮನು ನಮ್ಮ ತಂದೆ ಆಗಿದ್ದಾರೆ.